सर आपकी बर्थडे की ऑर्डर मैनेजमेंट टीम है, तो साथ कॉल कनेक्ट नहीं बताइए किस प्रकार आप ಸರ್ ಇದು ಆರ್ಡ್ರ್ ಬಂದು 1.5 hour 2 hour ನೋಡಿ ಕಾಲೇ ಕಟ್ ಮಾಡಿದರು ನೋಡಿ. ಎಂಥ ವರ್ಸ್ಟ್ ಕಸ್ಟಮರ್ ಕೇರ್ ಅಂದರೆ ಸ್ವಿಗ್ಗಿಯವರು. ಇವತ್ತು ಡೇಟು 11 ಗುರುವಾರ. ಟೈಮ್ ಎಷ್ಟಾಗಿದೆಯಪ್ಪ ಅಂದರೆ ಮಧ್ಯಾಹ್ನ 12 ಗಂಟೆ 5 ನಿಮಿಷ ಆಗಿದೆ. ಇವಾಗ ಒಂದು ಆರ್ಡ್ರ್ ಹಾಕಿದ್ದಾನೆ ಕ್ಯಾಲಿಫೋರ್ನಿಯಾ ಬರಿಟೋಯಿಂದ. ಪಿಕಪ್ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ, ಪಿಕಪ್ 3.1 ಕಿಲೋಮೀಟ್ರ್ ಇದೆ. ಇವತ್ತು ಇನ್ಸೆಂಟಿವ್ ಯಾವ ಥರಪ್ಪ ಅಂದರೆ 28 ಆರ್ಡ್ರ್ ಮಾಡಿದರೆ 500 ರೂಪಾಯಿ ನೈಟ್ ಶಿಫ್ಟು. ಇವತ್ತು ಗುರುವಾರ. ಬನ್ನಿ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. 5349 ಫುಡ್ ರೆಡಿ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ. ಸೊ ಟ್ರಾಫಿಕ್ ಫುಲ್ ಇರುತ್ತೆ ಅಲ್ಲಿ. 3 ಕಿಲೋಮೀಟ್ರ್ ಪಿಕಪ್ಪು, ಡ್ರಾಪು 6 ಕಿಲೋಮೀಟ್ರಾ, ಟೋಟಲ್ 9. ಜಸ್ಟ್ ಡ್ರಾಪ್ ಆಯಿತು. ಫಸ್ಟ್ನೇ ಆರ್ಡ್ರು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 78 ರೂಪಾಯಿ ಕೊಟ್ಟಿದ್ದಾನೆ. 1.5 MG. ನೆಟ್ವರ್ಕು ತುಂಬ ಸ್ಲೋ ನೋಡಿ. ಯಾವುದು ಆರ್ಡ್ರ್ ಆಗ್ತಾ ಇದ್ದಾನೆ. 5 ಕಿಲೋಮೀಟ್ರಿಗೆ 60 ರೂಪಾಯಿ ಕೊಟ್ಟಿದ್ದಾನೆ. 6626. ಎರಡನೇ ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ಡ್ರಾಪ್ 1.8 ಕಿಲೋಮೀಟ್ರ್ ಇದೆ ನೋಡಿ. ಟ್ರಾಫಿಕ್ ಎಷ್ಟಿದೆ? ಟೈಮ್ ಇವಾಗ 12:54, 1 ಗಂಟೆ. ಈ ಟೈಮಲ್ಲಿ ಎಷ್ಟು ಟ್ರಾಫಿಕ್ ನೋಡಿ. ಮಾರ್ತಳೆ 24 hour ಟ್ರಾಫಿಕ್ಕೆ. ಆರ್ಡ್ರು 61 ರೂಪಾಯಿ ಕೊಟ್ಟಿದ್ದಾನೆ. 2.5 ಆರ್ಡರ್ಸ್ ಆಗಿದೆ ಅಷ್ಟೇ. 139 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಬನ್ನಿ ನೆಕ್ಸ್ಟ್ ಆರ್ಡರ್ ಬಂದಮೇಲೆ ಸಿಗ್ತೀನಿ. 3.39, 3.5 ಕಿಲೋಮೀಟ್ರ್ 114 ರೂಪಾಯಿ ಕೊಟ್ಟಿದ್ದಾನೆ. 25952. ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ಎರಡನೇ ಆರ್ಡ್ರು 8490. OTP 8429. ಎರಡು ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಇಲ್ಲ, ಲೋಕಲ್ ಇರಬೇಕು. ಒಂದು ಆರ್ಡ್ರು ಡ್ರಾಪ್ ಆಯಿತು. ಮಲ್ಟಿ ಆರ್ಡ್ರಲ್ಲಿ ಎರಡನೇ ಆರ್ಡ್ರು. ಇದೇ ಬಿಲ್ಡಿಂಗು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ. ಏನೋ ಒಂದು 15 ನಿಮಿಷ 20 ನಿಮಿಷ ಆಗಿರ್ಬೋದು ಅಷ್ಟೇ. ಎರಡು ಆರ್ಡ್ರಿಗೆ 70 ರೂಪಾಯಿ ಮ್ಯಾಕ್ಸ್ ಬೋನಸ್ ಕೊಟ್ಟಿದ್ದಾನೆ. 114 ರೂಪಾಯಿ ಕೊಟ್ಟಿದ್ದಾನೆ. ಇರ್ಬೋದು. ಟೈಮು 2 ಗಂಟೆ 17 ನಿಮಿಷ ಆಗಿದೆ ನೈಟು. ಇವಾಗ ಒಂದು ಆರ್ಡ್ರ್ ಹಾಕಿದ್ದಾನೆ ಪ್ರೋಟೀನ್ ಚೀಫಿಂದ. ಇನ್ನೂ ಫುಡ್ ರೆಡಿ ಇಲ್ಲ. ಬನ್ನಿ ಆರ್ಡರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. ಆರ್ಡರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ಇಲ್ಲೇ ನಿಯರ್ ಬೈ ಇದೆ. 550 ಮೀಟ್ರ್ ಇದೆ. 50 ರೂಪಾಯಿ ಕೊಟ್ಟಿದ್ದಾನೆ. 30 ರೂಪಾಯಿ ಆರ್ಡ್ರ್ ಪೇ, 20 ರೂಪಾಯಿ ಸರ್ಜು. ಬನ್ನಿ ಜಸ್ಟ್ ಡ್ರಾಪ್ ಆಯಿತು. 50 ರೂಪಾಯಿ ಕೊಟ್ಟಿದ್ದಾನೆ. ಅರ್ನಿಂಗ್ಸ್ ಎಷ್ಟಾಗಿದೆಪ್ಪ ಅಂದರೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. 1949 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಪ್ಲಸ್ 5 ರೂಪಾಯಿ ಇನ್ಸೆಂಟಿವು. 2449 ರೂಪಾಯಿ ಟೋಟಲ್ ಅರ್ನಿಂಗ್ಸು. ಲಾಗಿನ್ ಅವರ್ಸು 12ರಿಂದ 4 ಮತ್ತು 2 ಅವರ್ ರೆಸ್ಟ್ ತೊಗೊಂಡೆ. 6ರಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ 5 ಗಂಟೆವರೆಗೂ. ಅಂದರೆ ಟೋಟಲ್ 15 ಅವರ್ ಲಾಗಿನ್ನು. ಆರ್ಡ್ರಸ್ ಎಷ್ಟಾಗಿದೆಯಪ್ಪ ಅಂದರೆ 35 ಆರ್ಡ್ರ್ ಆಗಿದೆ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು ಮೈಸೂರು ಕೆಫೆಯಿಂದ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? 3.7. ಪಿಕಪ್ಪೇ 2.2 ಕಿಲೋಮೀಟ್ರ್ ಇತ್ತು. ಇವತ್ತು ಡೇಟ್ ಎಷ್ಟಪ್ಪ ಅಂದರೆ 12 ಶುಕ್ರವಾರ. ಡ್ರಾಪ್ ಆಯಿತು. ಜಸ್ಟು 46 ರೂಪಾಯಿ ಕೊಟ್ಟಿದ್ದಾನೆ. ಫಸ್ಟ್ನೇ ಆರ್ಡ್ರು ಪಿಕಪ್ ಆ್ಯಂಡ್ ಡ್ರಾಪು 5.5 ಕಿಲೋಮೀಟ್ರಿಗೆ ಬರೀ 46 ರೂಪಾಯಿ ನೋಡಿ. ಆರ್ಡ್ರ್ ಆಗ್ತಾಯಿದ್ದಾನೆ ಯಾವ ಥರ ಆಗ್ತಾಯಿದೆ ನೋಡಿ. ಕರೆಕ್ಟಾಗಿ 10 ಕಿಲೋಮೀಟ್ರಿಗೆ ಪಿಕಪ್ ಆ್ಯಂಡ್ ಡ್ರಾಪು 84 ರೂಪಾಯಿ ಕೊಟ್ಟಿದ್ದಾನೆ. ಮಲ್ಟಿ ಆರ್ಡ್ರು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಪಿಕಪ್ಪೇ ನೋಡಿ ಶಾಕಾಗಿ ಹೋಗ್ತೀರಾ. 2 ಆರ್ಡ್ರು ಫುಡ್ ರೆಡಿ ಇದೆ ಆಲ್ರೆಡಿ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ. ಪಿಕಪ್ಪೇ 4.1 ಕಿಲೋಮೀಟ್ರು. ಏನು ಆರ್ಡ್ರ್ ಆಗ್ತಾಯಿದ್ದಾನೆ ಒಂದು ಗೊತ್ತಾಗಲ್ಲ. ಇಲ್ಲೇ ಭಾಳ ರೆಸ್ಟೋರೆಂಟ್ಗಳಿದ್ದಾವೆ.
ಆದರೂ ಕೂಡ ಇಷ್ಟು ಲಾಂಗ್ ಆಗ್ತಾ ಇದ್ದಾನೆ ಪಿಕಪ್ಪು. 4.1 ಕಿಲೋಮೀಟರ್ ಪಿಕಪ್ಪೇ ಇದೆ. ನಾ 9161 ಫುಡ್ ಹೊಡಿದೆ ಕೂಡ. ಕಸ್ಟಮರು ರಿಸೆಪ್ಷನ್ ಇಟ್ಟಾಗ ಅಂತ ಹೇಳಿದ್ದಾರೆ. ರೂಮ್ ನಂಬರ್ 607 ಗ್ರೀನ್ ಡೇ ಸ್ಮಾರ್ಟ್ ಲಿವಿಂಗ್ ಹತ್ರ ನೋಡಿ 88 ಕೊಟ್ಟಿದ್ದಾನೆ. ಮಲ್ಟಿ ಆರ್ಡ್ರು ಟೋಟಲ್ 4 ಆರ್ಡ್ರ್ ಆಗಿದೆ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ನೋಡಿ ಎಂಥ ವರ್ಸ್ಟ್ ಕಸ್ಟಮರ್ ಕೇರ್ ಅಂದರೆ ಸ್ವಿಗ್ಗಿಯವರು. ಈ ಸ್ವಿಗ್ಗಿ ಕಸ್ಟಮರ್ ಕೇರಿಗೆ ಎಷ್ಟು ಬೈಬೇಕಂದ್ರೆ ಕೆಟ್ಟ ಮಾತು ಬರ್ತವೆ. 5ರಿಂದ 10 ನಿಮಿಷ ಅಂದ್ಲು, 20 ನಿಮಿಷ ಮೇಲಾಯಿತು. ಒಂದು ಕರೆಕ್ಟ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಮ್ಮಂತೂ. ನೋಡಿ ರೆಸ್ಟೋರೆಂಟ್ ಕ್ಲೋಸ್, ಏನು ಚಾಟ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಒಂದು ಸ್ವಲ್ಪ ರಿಪ್ಲೈ ಕೊಡ್ತಾ ಇಲ್ಲ ಜಲ್ದಿ. ಇದೇನು ಟೆಕ್ನಿಕಲ್ ಇಶ್ಯೂ ನೋಡಿ. ರೆಸ್ಟೋರೆಂಟ್ ಈಸ್ ಕ್ಲೋಸ್ಡ್, ಅದಕ್ಕೂ ನಾವು ಟಿಕೆಟ್ ರೈಸ್ ಮಾಡೋದು ಕ್ಲಿಯರ್ ಆಗಿದಂತೆ. ರೆಸ್ಟೋರೆಂಟ್ ಡೀಲಿಂಗ್ ಅದು ಕ್ಲಿಯರ್ ಆಗಿದೆ ಅಂತೆ. ಆರ್ಡರ್ ನಾಟ್ ಪ್ಲೇಸ್. ಯಾವ ಟಿಕೆಟ್ ರೈಸ್ ಮಾಡ್ಬೇಕು ಹೇಳಿ? ಎಲ್ಲ ಟಿಕೆಟ್ ರೈಸ್ ಮಾಡ್ತಾಯಿದ್ದೀನಿ, ಆದರೂ ಏನು ಪ್ರಯೋಜನ ಇಲ್ಲ. ಒಬ್ಬರು ಕಾಲ್ ಮಾಡಿದರು, ಸರಿ ಒಂದು 5ರಿಂದ 10 ನಿಮಿಷ ಕಾಲ್ ಮಾಡ್ತೀವಿ ಅಂತ ಕಟ್ ಮಾಡಿದರು. ಈ ಸ್ವಿಗ್ಗಿ ಗೊತ್ತು ನಿಮಗೆ, ಒಂದು ಟೈಮ್ ಕಾಲ್ ಬಂದು ಕಟ್ಟಿದ್ರೆ ಅವ್ರು ಕಾಲೇ ಮಾಡೋಕ್ಕಾಗಲ್ಲ. ಆಮೇಲೆ ಬೇರೆ ಆಪ್ಷನ್ಸೇ ಇಲ್ಲ. ಈಗ ಅಷ್ಟೊತ್ತು ವೇಟ್ ಮಾಡೋಕ್ಕೂ ಗೊತ್ತಿಲ್ಲ ನನಗಂತೂ. ಮೇಡಮ್ ಇದು 2 ಅವರ್ ಆಯ್ತು ಮೇಡಮ್ ಆರ್ಡರ್ ಡಿಸ್ಪ್ಯಾಚ್ ಆಗಿ. ನಾನು ಇಲ್ಲಿ ಬಂದು ಅರ್ಧ ಗಂಟೆ ಆಯಿತು. ಏನು ಮಾಡಬೇಕು ಒಂದು ಗೊತ್ತಾಗ್ತಾಯಿಲ್ಲ. ಟಿಕೆಟ್ ರೈಸ್ ಮಾಡಿದರೆ ನಿಮ್ಮ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರು, ಸರ್ ಟೆಕ್ನಿಕಲ್ ಇಶ್ಯೂ ಇದೆ ಅಂತೇಳಿ ಕಾಲ್ ಕಟ್ ಮಾಡಿದ್ರು. ಇನ್ನೂ ಎಷ್ಟೊತ್ತು ವೇಟ್ ಮಾಡಿಸ್ತೀರಾ ಮಾಡಿಸಿ ನೋಡೋಣ. ಸರ್ ಹೌದು ಸರ್, ಟೆಕ್ನಿಕಲ್ ಇಶ್ಯೂ ಆಗಿದೆ. ಸೊ ಹಾಗಾಗಿ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಸರ್. ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಯಾವುದೇ ಥರ ಅದು ವರ್ಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ನೀವು ಟಿಕೆಟ್ ರೈಸ್ ಮಾಡಿ. ಮೇಡಮ್ ಟಿಕೆಟ್ ರೈಸ್ ಮಾಡೋಕ್ಕೆ ಆಪ್ಷನ್ಸೇ ಕೊಡ್ತಾ ಇಲ್ಲಲ್ಲ. ಎಲ್ಲಿನ ಟಿಕೆಟ್ ರೈಸ್ ಮಾಡ್ಬೇಕು ಅದು ಹೇಳಿ ಫಸ್ಟ್ ನೀವು. ಸರ್ ನಿಮ್ಮ ಆ್ಯಪ್ ಇಂದ ಮತ್ತು ಆ್ಯಪಿಂದನೇ ಮಾಡ್ಬೇಕು. ಮತ್ತು ಅದು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ನೀವೇನು ಮಾಡ್ತೀರಿ ಈಗ? ಟಿಕೆಟ್ ರೈಸ್ ಮಾಡ್ತೀರಾ, ಫೀಡ್ಬ್ಯಾಕ್ ಕೇಳ್ತೀರಾ, ಅದು ಚಾಟ್ ಕ್ಲೋಸ್ ಮಾಡ್ತೀರಾ. ಬೇರೆ ಮತ್ತು ಆಮೇಲೆ ಟಿಕೆಟ್ ರೈಸ್ ಮಾಡೋಕ್ಕೆ ಆಪ್ಷನ್ಸೇ ಸಿಗೋಲ್ಲ. ಇಲ್ಲ ಸರ್, ಅದು ಟೆಕ್ನಿಕಲ್ ಇಶ್ಯೂ ಆಗಿದೆ. ವೆಬ್ಸೈಟ್ ಯಾವುದು ಓಪನ್ ಆಗ್ತಾ ಇಲ್ಲ. ಸ್ವಲ್ಪ ಟೈಮ್ ಬಿಟ್ಟು ದಯವಿಟ್ಟು ಟಿಕೆಟ್ ರೈಸ್ ಮಾಡಿ. ನಮ್ಮ ಟೀಮ್ ಕಡೆಯಿಂದ ನಿಮಗೆ ಸಹಾಯ ಆಗುತ್ತೆ. ಮೇಡಮ್ ಇಲ್ಲಿಗೆ 3 ಕಸ್ಟಮರ್ ಕೇರ್ ಹೇಳಿದ್ರೆ ಮೇಡಮ್ 10 ನಿಮಿಷ ಅಂತ ಎಲ್ಲ ಎಷ್ಟೊತ್ತು ವೇಟ್ ಮಾಡಿ ಅದು ಹೇಳ್ರಿ ಫಸ್ಟ್. ನಾನು ಇನ್ನೂ ಓಪನ್ ಆಗಿಲ್ಲ ಸರ್. ನೋಡಿ ಇನ್ನೂ ಆರ್ಡ್ರ್ ಕ್ಯಾನ್ಸಲ್ ಆಗ್ತಾ ಇಲ್ಲ, ಇನ್ನೂ ಫೋನ್ ಮಾಡ್ತಾ ಇಲ್ಲ ಅವರು. ನೋಡಿ ಪಿಕಪ್ ಲೇಟ್ ಬೈ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಪಿಕಪ್ ಈಸ್ ಲೇಟ್ ಬೈ 39 ಮಿನಿಟ್ಸು. 40 ಮಿನಿಟ್ಸ್ ಆಯಿತು ಆಲ್ರೆಡಿ. ಫೋನೇ ಮಾಡ್ತಾ ಇಲ್ಲ. ಏನು ಒಂದು ಗೊತ್ತಾಗ್ತಿಲ್ಲ, ಎಲ್ಲ ಕೆಟ್ಟ ಹೋಗ್ತದೆ ನನಗಂತ. ನೋಡಿ ಇದು 3ನೇ ಟೈಮ್ ಕಾಲ್ ಮಾಡ್ತಾಯಿದ್ದಾರೆ. ಟೈಮು 3:30 ಆಲ್ರೆಡಿ. ಇವಾಗ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಕೇಳಿ ಸ್ವಿಗ್ಗಿ ಕಸ್ಟಮರ್ ಕೇರ್ ಅವರು. नमस्कार सर, आपके पास स्विगी ऑर्डर मैनेजमेंट टीम है। तो साथ कॉल कनेक्ट नहीं बताइए किस प्रकार आप। ಸರ್ ಇದು ಆರ್ಡ್ರ್ ಬಂದು 1.5 ಅವರ್ 1-2 ಅವರ್ ನೋಡಿ ಕಾಲೇ ಕಟ್ ಮಾಡಿದ್ರು. ಕಾಲೇ ಕಟ್ ಮಾಡಿಬಿಟ್ರು ನೋಡಿ. ಎಂಥ ನನ್ನ ಮಕ್ಕಳವರಪ್ಪ ದೇವರೇ. ನೋಡಿ ಕಾಲೇ ಕಟ್ ಮಾಡಿ ಹಾಕ್ತಿದ್ರು. ಅಪ್ಪ ಎಲ್ಲೇನೋ ಹೋಗಿ ಸಾಯಿರುವ ಮರೆ ನೀವು. ನೋಡಿ ಮತ್ತೆ ರೇಟಿಂಗ್ ಅಂತ ಅಲ್ಲ ಮಾತಾಡಿಲ್ಲ, ಒಂದು ಮಾತು ಆಲ್ರೆಡಿ ಕಾಲ್ ಕಟ್ಟು. ಮತ್ತೆ ರೇಟಿಂಗ್ ಕೇಳ್ತಾವನೆ. ಸುಮ್ಮನೆ ಆರ್ಡ್ರ್ ಅನ್ಯಜರ್ ಮಾಡ್ಕೊಂಡು ಹೋಗ್ತೀನಿ. ಒಂದು 10 ನಿಮಿಷ ವೇಟ್ ಮಾಡಿ. ಯಾವನ್ ಸಾಯ್ತವನ ಗುರು ಇವನು. ನೋಡಿ ಟೈಮ್ ಎಷ್ಟಾಗಿದೆ? ಟೈಮು 4 ಗಂಟೆ 1 ನಿಮಿಷ ಆಗಿದೆ. ಇವಾಗ ಜಸ್ಟ್ ಕ್ಯಾನ್ಸಲ್ ಆಗಿದೆ ಆರ್ಡರು. ತೋರಿಸ್ತೀನಿ ನೋಡಿ. ನೋಡಿ ಇದು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. 2:38ಕ್ಕೆ ಬಂದಿರೋ ಆರ್ಡ್ರು ಇವಾಗ 4 ಗಂಟೆ 2 ನಿಮಿಷ
ಹತ್ತತ್ರ ಒಂದೂವರೆ ತಾಸು ಆದ್ಮೇಲೆ ಆರ್ಡ್ರ್ ಕ್ಯಾನ್ಸಲ್ ಆಗಿದೆ. ಒಂದು ಆರ್ಡ್ರು ಎಷ್ಟು ಕೊಟ್ಟಿದ್ದಾನೆ, ಬರೋ 10 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ ಒಂದು ಜಸ್ಟ್ ಆರ್ಡ್ರ್ ಹಾಕಿದೆ ನೋಡಿ, ಇದನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ನಿಮಗೆ. 4 ಗಂಟೆಗೆ ನೋಡಿ 8.48 8.5 ಕಿಲೋಮೀಟ್ರಿಗೆ 1.5 MG ಕೊಟ್ಟು ಬರೀ 59 ರೂಪಾಯಿ ಕೊಟ್ಟಿದ್ದಾನೆ. ಈ ಥರ ಸ್ವಿಗ್ಗಿಯನ್ನು ಭಾಳ ಮೋಸ ಮಾಡ್ತಾ ಇದ್ದಾನೆ. ಅಮೌಂಟು ತುಂಬ ಕಡಿಮೆ ಕೊಡ್ತಾ ಇದ್ದಾನೆ, ಆದರೂ ಕಸ್ಟಮರ್ ಕೇರು ಇಷ್ಟು ವರ್ಸ್ಟು ನೋಡಿ. ಪಿಕಪ್ಪೇ 2.1 ಕಿಲೋಮೀಟ್ರ್ ಇದೆ. ಅಷ್ಟು ನೋಡಿ ಟ್ರಾಫಿಕ್ ಎಷ್ಟಿದೆ ನೋಡಿ ಈ ಟೈಮಲ್ಲಿ. ಏನು ಮಾಡಬೇಕು ಒಂದು ಗೊತ್ತಾಗಲ್ಲ. ಬನ್ನಿ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ, ಅದು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ ಈಗ. ನೋಡಿ ಟೈಮು ನೈಟು 3 ಗಂಟೆ 32 ನಿಮಿಷ, 3:15. ಈ ಟೈಮಲ್ಲೂ ಕೂಡ ಆರ್ಡ್ರ್ ಕೊಡ್ತಾ ಇದ್ದಾನೆ. ನಿನ್ನೆ ಇವತ್ತು ಒಂದು 3-4 ಡೇಸ್ ಆಯಿತು ಹತ್ತತ್ರ ನೈಟು 4-5 ಗಂಟೆ ತನಕ ಆರ್ಡ್ರ್ ಕೊಡ್ತಾ ಇದ್ದಾನೆ. ಮೊದಲಿಗೆ 12 ಗಂಟೆ ಲಾಸ್ಟು, 12 ಗಂಟೆಯಿಂದ 2 ಗಂಟೆವರೆಗೂ ಒಂದು ತಪ್ಪರೆ 2 ಆರ್ಡ್ರ್ ಕೊಡ್ತಾಯಿದ್ದೆ ಅಷ್ಟೇ. ಇವಾಗ ಆ ಥರ ಇಲ್ಲ ನೋಡಿ. ಈ ಟೈಮು 3:30-4 ಗಂಟೆ ಆದರೂ ಆರ್ಡ್ರ್ ಕೊಡ್ತಾನೆ ಇದ್ದಾನೆ ಬ್ಯಾಕ್ ಟು ಬ್ಯಾಕು. ಇವಾಗ ಜಸ್ಟ್ ಆರ್ಡ್ರ್ ಪಿಕಪ್ ಮಾಡಿದೆ ಚಾಯ್ ಪಾಯಿಂಟು. ಡ್ರಾಪು 6.3 ಕಿಲೋಮೀಟ್ರ್ ಇದೆ. ಬನ್ನಿ ಇವಾಗ ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ಇವತ್ತಂದ್ರೆ ಒಂದು ಲೆಕ್ಕಕ್ಕೆ ವರ್ಸ್ಟ್ ಅಂತ ಹೇಳ್ಬೇಕು. ಯಾಕಂದರೆ 12 ಗಂಟೆಯಿಂದ 4 ಗಂಟೆ 4:15ವರೆಗೂ ಬರೀ 7 ಆರ್ಡ್ರ್ ಆಗಿದ್ದಾವೆ. ಯಾಕಪ್ಪ ಕಾರಣ ಅಂದರೆ ಅದಿತ್ತಲ್ಲ, ಒಂದು ಯಾವ್ದು ದರಿದ್ರ ಕಸ್ಟಮರ್ ಕೇರ್, ಒಂದು ಆಲ್ರೆಡಿ ಡಿಸ್ಪ್ಯಾಚ್ ಆಗಿದ್ದು ಆರ್ಡ್ರ್ ಅರ್ಜೆಂಟ್ ಆಗಿತ್ತು ಆರ್ಡ್ರ್ ನನಗೆ. ಅದು ಕ್ಯಾನ್ಸಲ್ ಮಾಡೋಕ್ಕೆ 1.5 ತಾಸು 2 ತಾಸು ಮಾಡಿದ್ರು ಹತ್ತತ್ರ. ಎಂಥ ಕಸ್ಟಮರ್ ಕೇರ್ ಆ ಥರಪ್ಪ ಅಂದರೆ 2 ತಾಸು ಆದಮೇಲೆ ಕ್ಯಾನ್ಸಲ್ ಆಯ್ತದು. ಪ್ರತಿ ಆರ್ಡ್ರ್ ಲಾಂಗ್ ಆರ್ಡ್ರ್ ಆಗ್ತಾ ಇದ್ದಾನೆ. ಅಮೌಂಟು ಫುಲ್ಲು ಕಡಿಮೆ. ಸರ್ ಸ್ವಿಗ್ಗಿ ಸರ್, ಇದು 1575 ಬಿಲ್ಡಿಂಗ್ ಸರ್. ಓಕೆ ಡೋರ್ ಓಪನ್ ಮಾಡಿ. ಜಸ್ಟ್ ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, 69 ರೂಪಾಯಿ ಕೊಟ್ಟಿದ್ದಾನೆ. ಟೈಮು 4 ಗಂಟೆ 34 ನಿಮಿಷ ಆಗಿದೆ. ನೈಟ್ ಅಂದರೆ ಬೆಳಗ್ಗೆ ಮುಂಜಾನೆ. ಇವತ್ತೇ ಫಸ್ಟ್ ಟೈಮ್ ನಾನು ಸ್ವಿಗ್ಗಿ ನೈಟ್ ಶಿಫ್ಟ್ ಮಾಡ್ಬೇಕಾದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಕಂಟಿನ್ಯೂ ಬೆಳಗ್ಗೆ 4:15 ತನಕ ಲಾಗಿನ್ ಇದ್ದಿದ್ದು ಇದೇ ಫಸ್ಟ್ ಟೈಮು. ಲಾಗಿನ್ 5 ಗಂಟೆವರೆಗೆ ಇರ್ತೀನಿ, ಆದರೆ ಡ್ಯೂಟಿ ಮಾಡೋದು ಯಾವಾಗಲೂ 2 ಗಂಟೆಗೆ ಸ್ಟಾಪ್ ಆಗಿರೋದು. ಏನೋ ಒಂದು 3-4 ಡೇಸ್ ಆಯ್ತಂತೆ. ನಾನು ನಿನ್ನೆಯಿಂದ ಮಾಡ್ತಾಯಿದ್ದೀನಿ ಡ್ಯೂಟಿ. ನಿನ್ನೆ 3-3:30 ಆಫ್ ಆಯಿತು ಡ್ಯೂಟಿ. ನಿನ್ನೆ 3:30 ತನಕ ಆರ್ಡ್ರ್ ಕೊಟ್ಟ. ಇವತ್ತು 4:35 ಆಗಿದೆ. ಇವತ್ತು ಜಸ್ಟ್ ಡ್ರಾಪ್ ಮಾಡಿ ಅಲ್ಲಿ ಸರ್ಜಾಪುರ ರೋಡಿಂದ ಒಂದು 10 ಕಿಲೋಮೀಟ್ರ್ ಖಾಲಿ ಬಂದೆ. ಅಲ್ಲಿಂದ ಆರ್ಡ್ರ್ ಕೊಡಲಿಲ್ಲ. ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ 1000. ಇನ್ನೊಂದು ನೋಡ್ಬೋದು, ಸ್ವಿಗ್ಗಿ ಆ್ಯಪು ಮೊದಲಿಗೆ ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದೆ. ಅರ್ನಿಂಗ್ಸ್ ಕೆಳಗಡೆ ತೋರಿಸ್ತಾನೆ. ನಿಮಗೆ ಅರ್ನಿಂಗ್ಸು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. 1680 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಟೋಟಲ್ ಇನ್ಸೆಂಟಿವ್ ಎಲ್ಲ ಸೇರಿ ನಿಮಗೆ ಕ್ಯಾಲ್ಕುಲೇಟ್ರಲ್ಲಿ ಹಾಕ್ತೀನಿ ನೋಡಿ. 1680 ಪ್ಲಸ್ಸು 1680 ಪ್ಲಸ್ 810 ರೂಪಾಯಿ ಇನ್ಸೆಂಟಿವ್ ನೋಡಿ. ಇವತ್ತಿನ ಅರ್ನಿಂಗ್ಸು 2490 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಪರವಾಗಿಲ್ಲ, 2000 ಮೇಲೆ ಆದರೆ ಸ್ವಲ್ಪ ಪರವಾಗಿಲ್ಲ. ಆದರೆ ಇವತ್ತು ಫುಲ್ಲು ಟಯರ್ಡ್ ಆಗಿದೆ ಬಾಡಿ. ಯಾಕಂದರೆ ಕಂಟಿನ್ಯೂ ಲಾಗಿನ್. ಇನ್ನು ಅರ್ಧ ಗಂಟೆ ಆದರೆ 17 ಅವರ್ ಲಾಗಿನ್ ಆದಂಗೆ. ಸ್ವಲ್ಪ ಕೂಡ ರೆಸ್ಟ್ ಇಲ್ಲ ಇವತ್ತು. ಬ್ಯಾಕ್ ಟು ಬ್ಯಾಕ್ ಆರ್ಡ್ರಸ್ಸು. ನೋಡ್ತಾ ಇರ್ಬೋದು, ಟೈಮು 12 ಗಂಟೆ 12 ನಿಮಿಷ ಆಗಿದೆ ಮಧ್ಯಾಹ್ನ. ಇವಾಗ ಜಸ್ಟ್ ಆನ್ ಮಾಡಿದ್ದೀನಿ. ಫಸ್ಟ್ನೇ ಆರ್ಡ್ರು ಬಿರಿಯಾನಿ ಬಾಬಾಯಿಂದ ಹಾಕಿದ್ದಾನೆ. ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದಾನೆ. ಇವತ್ತು ಯಾವ ವಾರಪ್ಪ ಅಂದರೆ ಶನಿವಾರ, ಡೇಟು 13. ಇವತ್ತು ಯಾವ ಥರ ಇನ್ಸೆಂಟಿವ್ ಅಂದರೆ 30 ಆರ್ಡ್ರ್ ಮಾಡಿದ್ರೆ 810 ರೂಪಾಯಿ ಎಕ್ಸ್ಟ್ರಾ. ಬನ್ನಿ ಈಗ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡಿದ ಮೇಲೆ ಸಿಗ್ತೀನಿ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಲ್ಲಿದೆ? ಡ್ರಾಪು 4.8 ಕಿಲೋಮೀಟ್ರ್ ಇದೆ. ಎಷ್ಟು ಟ್ರಾಫಿಕ್ ಇದೆ ನೋಡಿ. ಬನ್ನಿ ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. 49 ರೂಪಾಯಿ ಕೊಟ್ಟಿದ್ದಾನೆ. ಬನ್ನಿ ಔಟ್ ಆಫ್ ಝೋನಲ್ಲಿದ್ದೀನಿ. ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ. ಎಷ್ಟು ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಟೈಮ್ ನೋಡ್ತಾ ಇರ್ಬೋದು, ಸಾಯಂಕಾಲ 6:13 ಆಗಿದೆ. A2Bಯಿಂದ ಜಸ್ಟ್ ಒಂದು ಆರ್ಡ್ರ್ ಪಿಕಪ್ ಆಯಿತು. 4 ಗಂಟೆಗೆ ಆಫ್ ಮಾಡಿ ಇವಾಗ 6 ಗಂಟೆಗೆ ಆನ್ ಮಾಡಿದೆ. ಇವಾಗ ಕೊಟ್ಟಿದ್ದಾನೆ.
ಪರವಾಗಿಲ್ಲ. ಆರ್ಡ್ರ್ ಕೊಟ್ಟರು ಫುಡ್ ರೆಡಿ ಇದೆ. ಡ್ರಾಪು 7.4 ಕಿಲೋಮೀಟ್ರ್ ಇದೆ. 1.5 mg ಕೊಟ್ಟಿದ್ದಾನೆ. 50 ರೂಪಾಯಿ 60 ರೂಪಾಯಿ ಕೊಟ್ಟಂಗೆ ಆದ. 2 ಅವರ್ ಎಷ್ಟು ತೊಗೊಂಡಿನಿ. ಈಗ 11 ಆರ್ಡ್ರ್ ಆಗಿದೆ, ಇನ್ನೂ 19 ಆರ್ಡ್ರ್ ಬೇಕು. ಈ 2 ಡೇಸಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಕೊಡ್ತಾವೆ. ನೈಟು ಡಿನ್ನರ್ ಟೈಮಲ್ಲಿ ಆರ್ಡ್ರಸ್ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ 2 ಅವರ್ ಎಷ್ಟು ತೊಗೊಂಡಿದೆ. ಅರ್ನಿಂಗ್ಸ್ ಬರೀ 400 ಆಗಿದೆ ಅಷ್ಟೇ. ಬನ್ನಿ, ಇದು ಆರ್ಡ್ರ್ ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ನೋಡ್ತಾ ಇರ್ಬೋದು, ಟೈಮು 2 ಗಂಟೆ 49 ನಿಮಿಷ ಆಗಿದೆ ನೈಟು. ಇವತ್ತು ಆರ್ಡ್ರು ಕೊಡ್ತಾಯಿಲ್ಲ ಬ್ಯಾಕ್ ಟು ಬ್ಯಾಕು. ಇವತ್ತು ಶನಿವಾರ. ನೋಡಿ, ಲಾಸ್ಟ್ನೇ ಆರ್ಡ್ರ್ ಎಷ್ಟು ಗಂಟೆಗೆ ಡ್ರಾಪ್ ಮಾಡಿದ್ದು ಗೊತ್ತಾ ನಾನು. ಲಾಸ್ಟ್ನೇ ಆರ್ಡ್ರು 1:05ಕ್ಕೆ ಡ್ರಾಪ್ ಮಾಡಿದ್ದು. ಇವಾಗ 2:50. ಹತ್ತತ್ರ 1 ತಾಸು 50 ನಿಮಿಷ. 2 ಅವರ್ ಆರ್ಡ್ರೇ ಕೊಡಲಿಲ್ಲ. ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ ನಿಮಗೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ. 1315 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಲಾಗಿನ್ ಅವರ್ಸು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ. ಅಂದರೆ 17 ಅವರ್ ಆಗುತ್ತೆ. ಆದರೆ 1315 ರೂಪಾಯಿ ನಮ್ಮದು ಅರ್ನಿಂಗ್ಸು, ಪ್ಲಸ್ 810 ರೂಪಾಯಿ ಇನ್ಸೆಂಟಿವ್. ಟೋಟಲ್ ಇವತ್ತಿನ ಅರ್ನಿಂಗ್ಸು 2125 ರೂಪಾಯಿ ಆಗಿದೆ. ಟೈಮು 12 ಗಂಟೆ 8 ನಿಮಿಷ ಆಗಿದೆ. ಇವತ್ತು ಯಾವ ವಾರಪ್ಪ ಅಂದರೆ ಭಾನುವಾರ. ಡೇಟ್ ಎಷ್ಟು ಇವತ್ತು 14. ಇವಾಗ ಫಸ್ಟ್ನೇ ಆರ್ಡ್ರ್ ಹಾಕಿದ್ದಾನೆ. ಇದೇ ಇಂಪೀರಿಯಲಿಂದ ಫುಡ್ ರೆಡಿ ಕೂಡ ಕೊಟ್ಟಿದ್ದಾರೆ. ಫಸ್ಟ್ನೇ ಆರ್ಡ್ರ್ ಪಣತೂರ್ಗೆ ಹಾಕಿದ್ದಾನೆ. ಇವತ್ತು ಯಾವ ಥರಪ್ಪ ಇನ್ಸೆಂಟಿವ್ ಅಂದರೆ 30 ಆರ್ಡ್ರ್ ಮಾಡಿದರೆ 810 ರೂಪಾಯಿ ಇನ್ಸೆಂಟಿವ್. ಫಸ್ಟ್ನೇ ಆರ್ಡ್ರ್ ಇವಾಗ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ, ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ. 0.9 50 ರೂಪಾಯಿ ಕೊಟ್ಟಿದ್ದಾನೆ. ಬನ್ನಿ, ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಡ್ರಾಪ್ ಆಯಿತು. 50 ರೂಪಾಯಿ ಕೊಟ್ಟಿದ್ದಾನೆ. 30 ರೂಪಾಯಿ ಆರ್ಡ್ರ್ ಪೇ, 20 ರೂಪಾಯಿ ಸರ್ಜು. ಇನ್ನೂ ಆರ್ಡ್ರ್ ಆಗ್ತಾಯಿಲ್ಲ. ಬನ್ನಿ, ಆರ್ಡ್ರ್ ಪಿಕಪ್ ಮಾಡಿ ಬಂದು ಸಿಗ್ತೀನಿ. ಸ್ಕ್ಯಾನರ್ ಯಾವುದು ಮಿಷನಲ್ಲಿ ಕೊಡ್ತೀರಾ? QR ಕೋಡ್. $618. 618 ಡ್ರಾಪ್ ಆಯಿತು. 60 ರೂಪಾಯಿ ಕೊಟ್ಟಿದ್ದಾನೆ. ಟಾರ್ಗೆಟ್ ಕಂಪ್ಲೀಟ್ ಆಯಿತು. 30 ಆರ್ಡ್ರ್ ಆಯಿತು. ಬನ್ನಿ, ನೆಕ್ಸ್ಟ್ ಆರ್ಡ್ರ್ ಬಂದ್ಮೇಲೆ ಸಿಗ್ತೀನಿ. 2560 ರೂಪಾಯಿ ಇನ್ಸೆಂಟಿವ್ ಎಲ್ಲ ಸೇರಿ. ಆಗಿನ ಅವರ್ಸು 16 ಅವರು. ಟೋಟಲ್ ಎಷ್ಟಾಗಿದೆಯಪ್ಪ ಅಂದರೆ 4 ಡೇಸಲ್ಲಿ. ಇದು ಕೂಡ ನಿಮಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ.
ಟೋಟಲು 9,624 ರೂಪಾಯಿ. 4 ಡೇಸ್ ಅರ್ನಿಂಗ್ಸ್ ಅಷ್ಟೇ ಇದು ಟೋಟಲು 4 ಡೇಸ್ ಅರ್ನಿಂಗ್ಸು 9,624. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್.